ನನಗೆ ಯೂಟ್ಯೂಬಿಂದ ಬಂದ ಫಸ್ಟ್ ಪೇಮೆಂಟ್ ಎಷ್ಟಪ್ಪ ಅಂದರೆ, ಇವಾಗ ಬನ್ನಿ ನನ್ನ ಯೂಟ್ಯೂಬ್ ಸ್ಟುಡಿಯೋಕ್ಕೆ ಹೋಗೋಣ. ಇವಾಗ ನಾನು ನನ್ನ ಯೂಟ್ಯೂಬ್ ಸ್ಟುಡಿಯೋಲ್ಲಿ ಇದ್ದೇನೆ. ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ದೇವರ ಮಕ್ಕಳು. ಇವಾಗ ನನಗೆ ಸಬ್ಸ್ಕ್ರೈಬ್ ಬಂದು 2687. ಅಂದರೆ ಯೂಟ್ಯೂಬ್ದವರು ನಮಗೆ 3 ಟಾರ್ಗೆಟನ್ನು ಕೊಡ್ತಾರೆ. 1ನೇದು ಸಬ್ಸ್ಕ್ರೈಬ್, 2ನೇದು ವಾಚ್ ಟೈಮ್, 3ನೇದು ವ್ಯೂವರ್ಸ್ ಅಂತೇಳಿ. ಇವಾಗ ನಾನು 2 ಮಾತ್ರ ಕಂಪ್ಲೀಟ್ ಮಾಡಿದ್ದೇನೆ. 1ನೇದು ಸಬ್ಸ್ಕ್ರೈಬ್, 2ನೇದು ವಾಚ್ ಟೈಮ್. ಸೊ ಇವಾಗ ನಾನು ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡಿದೆ. ಸದ್ಯಕ್ಕೆ ನನಗೆ 28 ದಿನದಲ್ಲಿ ಬಂದಂಥ ಸಬ್ಸ್ಕ್ರೈಬರ್ಸ್, ಇದು ವಾಚ್ ಟೈಮ್ 1.8K. ಸೊ ಇದರ ಮೇಲೆ ಮತ್ತೆ ನಾನು ಕ್ಲಿಕ್ ಮಾಡ್ತೀನಿ. ಇವಾಗ ನೋಡಿ, ಇವಾಗ ನನಗೆ ಸದ್ಯಕ್ಕೆ 1 ವರ್ಷ ವಾಚ್ ಟೈಮ್ ಎಷ್ಟಿದೆ ಅಂತ ನೋಡೋಣ. ಇಲ್ಲಿದೆ ನೋಡಿ, 365 ದಿನ. ಸೊ ಸದ್ಯಕ್ಕೆ ಇವಾಗ ನನಗೆ 1 ವರ್ಷದ ವಾಚ್ ಟೈಮ್ ಬಂದು 6368. ಎಷ್ಟಿದೆಯಪ್ಪ ಅಂದರೆ 6368 ನಾನು ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಿದ್ದೇನೆ. ಯೂಟ್ಯೂಬ್ದವರು ನಮಗೆ ಕೇಳಿದ್ದು ಎಷ್ಟಪ್ಪ ಅಂದರೆ 4000 ಮಾತ್ರ ವಾಚ್ ಟೈಮನ್ನು ಕೇಳಿದರು. ಆದರೆ ನಾನು 6368 ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಿದ್ದೇನೆ. ಸದ್ಯಕ್ಕೆ ನನಗೆ ಜೂನ್ 15ನೇ ತಾರೀಕು ಎಷ್ಟು ಅಮೌಂಟ್ ಬರುತ್ತೆ ಅಂದರೆ, ಇವಾಗ ಯಾರು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿದೆ ನೋಡಿ ಹೆಸರು, ದೇವರ ಮಕ್ಕಳು ಚಾನಲ್ ಅಂತ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್ ಸ್ಟುಡಿಯೋಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನೋಡಿದ್ದೀರಿ. ನನಗೆ ಟೋಟಲ್ ಸಬ್ಸ್ಕ್ರೈಬ್ ನೋಡಿದ್ದೀರಿ ಎಷ್ಟಂದರೆ 2687. ಹಾಗೆ ವಾಚ್ ಟೈಮ್ ಕೂಡ ನೋಡಿದ್ದೀರಿ 6368. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಯಾರಾದರೂ ಯೂಟ್ಯೂಬ್ ಮಾಡ್ತಿದ್ರೆ ಕಂಟಿನ್ಯೂ ಮಾಡಿ, ನಿಮಗೆ ಪೇಮೆಂಟ್ ಬಂದೇ ಬರುತ್ತೆ. ಅದರಲ್ಲಿ ಕೆಲವು ಜನ ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮಗೆ ಗೊತ್ತಿರುವಂಥ ಜನಗಳಾಗಲಿ, ಸಂಬಂಧಿಕರಾಗಲಿ ಕೆಲವೊಂದು ಜನ ಬ್ಯಾಡ್ ಕಮೆಂಟನ್ನು ಮಾಡ್ತಾರೆ ಅಲ್ವಾ. ಅಂಥವ್ರ ಮಾತಿಗೆ ನೀವು ಯಾವತ್ತು ಕಿವಿಯನ್ನು ಕೊಡಬೇಡಿ. ನಿಮ್ಮ ಕೆಲಸ ನೀವು ಮಾಡಿ, ಯೂಟ್ಯೂಬನ್ನು ನಿಮಗೆ ಪೇಮೆಂಟ್ ಕೊಟ್ಟೇ ಕೊಡುತ್ತೆ. ಕೆಲವು ಜನ ಇರ್ತಾರೆ, ಇವನು ಹಿಂಗೆ ಮಾಡ್ತಾನೆ, ನಿನಗೆ ಏನು ಬರುತ್ತೆ ಅಂತ ಹೇಳ್ತಾರೆ. ಅಂಥವ್ರನ್ನ ದಯವಿಟ್ಟು ನೀವು ಅವರ ಮಾತು ಕೂಡ ತಲೆಯಲ್ಲಿ ಹಾಕೋಬೇಡಿ. ನಿಮ್ಮ ಕೆಲಸ ನೀವು ಮಾಡಿ, ನಿಮಗೇನು ಪ್ರತಿಫಲಕ್ಕೆ ಏನು ಸಿಗಬೇಕು ಅದು ಸಿಗುತ್ತೆ. ಎಕ್ಸಾಂಪಲ್, ನನಗೂ ಕೂಡ ತುಂಬ ಜನ ಬ್ಯಾಡ್ ಕಮೆಂಟ್ ಮಾಡ್ತಾರೆ, ಇನ್ನೂ ಆದರೂ ಮಾಡ್ತಾರೆ, ಹೊರಗಡೆ ಹೋದರೂ ಬ್ಯಾಡ್ ಕಮೆಂಟ್ ಮಾಡ್ತಾರೆ. ಆದರೆ ಸದ್ಯಕ್ಕೆ ಇವಾಗ ನಾನು ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೋತಾ ಇದ್ದೀನಿ. ಅಂದರೆ ನನಗೆ ಫಸ್ಟ್ ಪೇಮೆಂಟು ಜೂನ್ 15ಕ್ಕೆ ಬರುತ್ತೆ. ಅದು ಎಷ್ಟು ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಆದರೆ ದಯವಿಟ್ಟು ನೀವು ಯೂಟ್ಯೂಬನ್ನು ಕಂಟಿನ್ಯೂ ಮಾಡಿ, ಅರ್ಧಕ್ಕೆ ಬಿಡಕ್ಕೆ ಹೋಗಬೇಡಿ. ಸಂಬಂಧಿಕರಲ್ಲಿ ಯಾರೇ ಆಗಲಿ ನಿಮಗೆ ಬ್ಯಾಡ್ ಕಮೆಂಟ್ ಮಾಡಿದ್ರೆ ಅಂಥವ್ರನ್ನ ಮಾತು ತೆರೆ ಹಾಕಕ್ಕೆ ಹೋಗಬೇಡಿ. ಅವರೇನೇ ಅಂದರೂ ಸುಮ್ಮನೆ ನೀವು ಮುಂದಕ್ಕೆ ನುಗ್ತಾ ಹೋಗ್ತಾ ಇರಿ ಅಷ್ಟೇ. ಬೇರೆಯವರ ಬ್ಯಾಡ್ ಕಮೆಂಟು ಅವಕ್ಕೆಲ್ಲ ಅದನ್ನೆಲ್ಲ ಲೆಕ್ಕಕ್ಕೆ ಬರಲ್ಲ, ಹೌದಾ. ನಾವು ಒಂದು ದಾರಿಗೆ ಹೋಗ್ತಾ ಇರುವಾಗ ನಮ್ಮ ಕಾಲಿಗೆ ಮುಳ್ಳನ್ನು ಚುಚ್ಚುತ್ತೆ, ಹಂಗಂತೇಳಿ ನಾವು ವಾಪಸ್ ಹೋಗ್ತೀವಾ? ಇಲ್ಲ ತಾನೆ. ಅದನ್ನು ಮುಳುಕಿತ್ತಿ ಮತ್ತೆ ಮುಂದಕ್ಕೆ ಹೋಗ್ತೀವಿ. ನಮ್ಮ ಗುರಿ ಏನಿರುತ್ತೋ ಅಲ್ಲೂ ನಾವು ಮುಟ್ಟುತ್ತೀವಿ. ಆದ ಕಾರಣ ದಯವಿಟ್ಟು ಯಾರು ಯೂಟ್ಯೂಬನ್ನು ಸ್ಟಾಪ್ ಮಾಡಬೇಡಿ, ಕಂಟಿನ್ಯೂ ಮಾಡಿ. ನಿಮಗೂ ದುಡ್ಡು ಬರುತ್ತೆ. ನೀವು ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಿ, ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಆದಷ್ಟು ಬೇಗ ನೀವು ಚೆನ್ನಾಗಿರುವಂಥ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬನ್ನು ಹಾಕಿ, ಎಲ್ಲರೂ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಹಾಗೆ ನಿಮ್ಮ ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ, ನನಗೆ ಲಿಂಕ್ ಕಳಿಸಿ. ಯಾರಿಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ನನಗೆ ಲಿಂಕ್ ಕಳಿಸಿ, ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ. ನಿಮ್ಮ ವಿಡಿಯೋಸ್ಗಳಿಗೆ ಲೈಕ್ ಮಾಡ್ತೀನಿ. ನೀವು ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ಆಯಿತಾ. ನನ್ನ ಫಸ್ಟ್ ಪೇಮೆಂಟು ನಾನು ನಿಮಗೆ 15ನೇ ತಾರೀಕು ಮುಂಜಾನೆ ನಾನು ಹೇಳುತ್ತೇನೆ.